ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ಬರ್ಲಿಕತ್ತೈತೆ ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ತಿಳ್ಕೊಂಬರತ್ತ. ವಿಡಿಯೋ ಕೊನೆ ತನಕ ನೋಡ್ರಿ. ಏನಾದರೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಮು. ಹಿಂಗೆ ಬಂದತ್ತೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇದು ಏನು ಮಾಡ್ತಂದ್ರೆ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ತದ. ನಿಮ್ಮ ಪಾಸ್ವರ್ಡ್ ಯಾರಿಗಾರ ಗೊತ್ತಾಗಿತ್ತು ಮತ್ತು ಅವ್ರು ಲಾಗಿನ್ ಮಾಡಕ್ಕೆ ಟ್ರೈ ಮಾಡಿದ್ರ ಅಂದ್ರೆ ಒಂದು OTP ಬರ್ತೈತಿ. ಆ OTP ಇತ್ತಂದ್ರೆ ಮಾತ್ರ ಲಾಗಿನ್ ಮಾಡಕ್ಕೆ ಬರ್ತೈತಿ, ಇರ್ಲಿಕ್ಕಂದ್ರೆ ಬರಂಗಿಲ್ಲ. ಅದನ್ನೇ ಇದು ಆ ಮೊಬೈಲ್ ನಂಬರ್ನ ಆ್ಯಡ್ ಮಾಡಕ್ಕೆ ಕೇಳ್ತೈತಿ. ಈಗ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಚೂಸ್ ಸೆಕ್ಯೂರಿಟಿ ಮೆಥಡ್ ಅಂತ ಇದೆ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 2 ಆಪ್ಷನ್ ಅದಾವ. ಒಂದು ಈ ಅಥೆಂಟಿಕೇಶನ್ ಅಂತೇಳಿ ಒಂದು ಆ್ಯಪ್ ಬರ್ತೈತಿ. ಆ ಆ್ಯಪ್ ಡೌನ್ಲೋಡ್ ಮಾಡಿ ನೀವು 2 ಸ್ಟೆಪ್ ವೆರಿಫಿಕೇಶನ್ ನೀವು ಆನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ SMS ಅಥವಾ ವಾಟ್ಸಪ್ನಾಗ ಒಂದು OTP ಬರ್ತೈತಿ, ಅಂದ್ರೆ ಕೋಡ್ ಬರ್ತೈತಿ. ಅದನ್ನ ಎಂಟ್ರಿ ಮಾಡಿ ನೀವು ಅದನ್ನ ಎಂಟ್ರಿ ಮಾಡ್ಕೋಬಹುದು. ಈಗ ಇದು ಆ್ಯಪ್ ಇನ್ಸ್ಟಾಲ್ ಮಾಡೋದೆಲ್ಲ ಭಾಳ ತಲೆನೋವು ಆಗ್ತೈತಿ. ಅದಕ್ಕೆ ನೀವು ಡೈರೆಕ್ಟ್ SMS ಆರ್ ವಾಟ್ಸಪ್ ಅಂತ ಐತಲ್ಲ, ಇದ್ರ ಮ್ಯಾಗ ಸೆಲೆಕ್ಟ್ ಮಾಡ್ರಿ. ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ರಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ OTP ಬಂದೈತಿ, ಇಲ್ಲಿ ನೋಡ್ಬೋದು ನೀವು. ಅದನ್ನ ಎಂಟ್ರಿ ಮಾಡ್ರಿ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ. ಈಗ ನೋಡ್ಬೋದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಈಸ್ ಆನ್ ಅಂತ ಐತಿ. ಈಗ ಡನ್ ಅಂತ ಕ್ಲಿಕ್ ಮಾಡ್ರಿ. ಒಂದ್ಸಲ ನೀವು ಆ್ಯಪ್ನ ಕ್ಲೋಸ್ ಮಾಡ್ರಿ, ಮತ್ತೆ ಓಪನ್ ಮಾಡ್ರಿ. ನೋಡ್ಬೋದು ಇನ್ಸ್ಟಾಗ್ರಾಮ್ ಓಪನ್ ಆಯಿತು. ಮತ್ತು ನೆಕ್ಸ್ಟ್ ಎದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ನೋದು ಕಮೆಂಟ್ ಮಾಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮಿ. ಬಾಯ್.